ನಮಸ್ಕಾರ ಸ್ನೇಹಿತರೆ. ವೈಬ್ ಆ್ಯಂಡ್ ಲರ್ನ್ ವಿತ್ ಸ್ನೇಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸ್ನೇಹ. ಇವತ್ತು ನಾವು ಕಾಲರೂಪಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಕಾಲರೂಪಗಳು ಕ್ರಿಯೆ ಯಾವ ಸಮಯದಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿಸುವುದು. ಉದಾಹರಣೆಗೆ, ಈಗ ನಡೆಯುತ್ತಿದೆಯಾ, ಹಿಂದೆ ನಡೆದಿದೆಯಾ ಅಥವಾ ಮುಂದೆ ನಡೆಯುತ್ತದೆಯಾ. ಈ ಮೂರೂ ಸಮಯಗಳನ್ನು ಹೇಳುವುದೇ ಕಾಲರೂಪ. ನಾವು ಮಾಡುವ ಕೆಲಸ ಯಾವ ಕಾಲದಲ್ಲಿ ನಡೆಯುತ್ತಿದೆ ಅನ್ನೋದನ್ನು ತಿಳಿಸೋದು ಕಾಲರೂಪ. ಆ ಕೆಲಸ ಈಗ ನಡೀತಾ ಇದೆಯಾ ಅಥವಾ ಮುಂಚೆನೇ ಮುಗಿದೋಗಿದೆಯಾ ಅಥವಾ ಮುಂದೆ ನಡೆಯುತ್ತದೆಯಾ ಅನ್ನೋದನ್ನು ತಿಳಿಸೋದು ಕಾಲರೂಪ ಅಂತ ಕರಿತೀವಿ. ಈ ಮೂರು ಸಮಯಗಳನ್ನು ಹೇಳುವುದೇ ಕಾಲರೂಪ. ಈಗ ನಡೆಯುತ್ತಿದೆಯಾ, ವರ್ತಮಾನ ಕಾಲ. ಈಗ ನಡೆಯುತ್ತಿದೆಯಾ ಎಂದರೆ ಆ ಕೆಲಸ ಈಗಿನ ಸಮಯದಲ್ಲಿ ನಡೀತಾ ಇದ್ದರೆ ಅದನ್ನು ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ನೀವು ಈಗ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ, ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗುತ್ತೆ. ಹಿಂದೆ ನಡೆದಿದೆಯಾ, ಭೂತಕಾಲ, ಪಾಸ್ಟ್ ಟೆನ್ಸ್. ಹಿಂದೆ ನಡೆದಿದೆಯಾ ಎಂದರೆ ಕೆಲಸ ಕಳೆದು ಹೋದ ಸಮಯದಲ್ಲಿ ನಡೆದರೆ ಅದನ್ನು ಭೂತಕಾಲ ಅಂತ ಕರಿತೀವಿ. ಈಗಾಗಲೇ ಕಳೆದೋಗಿರೋ ಸಮಯದಲ್ಲಿ ಆ ಕೆಲಸ ಆಗಿದ್ದರೆ ಅದನ್ನು ನಾವು ಭೂತಕಾಲ ಅಂತ ಕರಿತೀವಿ. ಉದಾಹರಣೆಗೆ, ನೀವು ನೆನ್ನೆ ಸಿನಿಮಾ ನೋಡಿರ್ತೀರಾ ಅಂದ್ಕೊಳ್ಳಿ. ನೀವು ಸಿನಿಮಾ ನೆನ್ನೆ ನೋಡಿದ್ದು ಅಲ್ವಾ, ಇದು ಕಳೆದು ಹೋದ ಸಮಯ. ಇದು ಭೂತಕಾಲಕ್ಕೆ ಉದಾಹರಣೆ ಆಗುತ್ತೆ. ಮುಂದೆ ನಡೆಯುತ್ತದೆಯಾ, ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್. ಮುಂದೆ ನಡೆಯುತ್ತಿದೆಯಾ ಎಂದರೆ ಕೆಲಸವು ಮುಂದೆ ಬರುವ ಸಮಯದಲ್ಲಿ ನಡೆಯಲಿದೆ ಅನ್ನೋದನ್ನು ತಿಳಿಸುವುದು ಭವಿಷ್ಯತ್ ಕಾಲ. ಉದಾಹರಣೆಗೆ, ನಾಳೆ ನೀವು ಪರೀಕ್ಷೆ ಬರೀತೀರಾ ಅಂದರೆ ಮುಂದೆ ಬರುವ ಕಾಲದಲ್ಲಿ ಅಥವಾ ಸಮಯದಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ ಅಂತ ತಿಳಿಸೋದನ್ನು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಈಗ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಕಲಿಯೋಣ. ಆಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಭೂತಕಾಲ, ಪಾಸ್ಟ್ ಟೆನ್ಸ್. ಕ್ರಿಯೆಯು ಕಳೆದು ಹೋದ ಕಾಲದಲ್ಲಿ ನಡೆಯಿತೆಂದು ತಿಳಿಸುವ ಕ್ರಿಯಾರೂಪಕ್ಕೆ ಭೂತಕಾಲ ಎಂದು ಹೆಸರು. ಕಳೆದು ಹೋದ ಸಮಯದಲ್ಲಿ ನಡೆದ ಕೆಲಸಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ, ಪಾಸ್ಟ್ ಟೆನ್ಸ್. ಉದಾಹರಣೆಗೆ, ನಾನು ಶಾಲೆಗೆ ಹೋದೆನು, ಅವಳು ಹಾಡನ್ನು ಹಾಡಿದಳು, ನಾವು ಸಿನಿಮಾ ನೋಡಿದೆವು. ಇಲ್ಲಿ ನಾವು ಗಮನಿಸೋದಾದರೆ ಇಲ್ಲಿ ಎಲ್ಲದರಲ್ಲೂ ನಾನು ಶಾಲೆಗೆ ಹೋದೆನು, ಅವಳು ಹಾಡನ್ನು ಹಾಡಿದಳು, ನಾವು ಸಿನಿಮಾ ನೋಡಿದೆವು, ಎಲ್ಲದರಲ್ಲೂ ದ ಇದೆ ಅಲ್ವಾ. ಇದನ್ನು ನಾವು ಭೂತಕಾಲ ಸೂಚಕ ಪ್ರತ್ಯಯ ಅಂತ ಕರಿತೀವಿ. ಇದನ್ನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಡೋ ಚಾನ್ಸಸ್ ಇದೆ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳೋ ಚಾನ್ಸಸ್ ಇದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಭೂತಕಾಲವನ್ನು ತಿಳಿಸುವ ಪ್ರತ್ಯಯ ಅದನ್ನು ದ ಅಂತ ಕರಿತೀವಿ. ಭೂತಕಾಲ ವಾಕ್ಯ ರಚನೆ ಆಗಬೇಕು ಅಂದರೆ ಅಲ್ಲಿ ದ ಎಂಬ ಕಾಲಸೂಚಕ ಪ್ರತ್ಯಯ ಉಪಯೋಗಿಸಿರಬೇಕು. ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್. ಕ್ರಿಯೆಯು ಈಗ ನಡೆಯುತ್ತಿದೆ ಎಂದು ತಿಳಿಸುವುದಕ್ಕೆ ವರ್ತಮಾನ ಕಾಲ ಎಂದು ಹೆಸರು. ಈಗಿನ ಸಮಯದಲ್ಲಿ ನಡೀತಾ ಇರುವ ಕೆಲಸವನ್ನು ಹೇಳುವುದೇ ವರ್ತಮಾನ ಕಾಲ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ. ವರ್ತಮಾನ ಕಾಲ ಅಂತ ಗುರುತಿಸಬೇಕು ಅಂದರೆ ಅಲ್ಲಿ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಬಳಕೆ ಆಗಿರಬೇಕು. ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಯನ್ನು ತಿಳಿಸುವುದು ವರ್ತಮಾನ ಕಾಲ. ಉದಾಹರಣೆಗೆ, ನಾನು ಪಾಠ ಓದುತ್ತಿದ್ದೇನೆ, ಅವನು ಶಾಲೆಗೆ ಹೋಗುತ್ತಾನೆ, ನಾವು ಸಿನಿಮಾ ನೋಡುತ್ತೇವೆ. ಇಲ್ಲೆಲ್ಲಿ ಉತ್ತ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನೋಡಿ, ಇಲ್ಲಿ ಪ್ರೊನೌನ್ಸಿಯೇಷನಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾನು ಪಾಠ ಓದುತ್ತಿದ್ದೇನೆ, ಅವನು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಗ ಪ್ಲಸ್ ಉ, ಗು ಪ್ಲಸ್ ತ, ಉತ್ತ ಬರ್ತಾ ಇದೆ. ಹೋಗುತ್ತಾನೆ, ಹೋಗುತ್ತಾನೆ. ನಾವು ಸಿನಿಮಾ ನೋಡುತ್ತೇವೆ, ನೋಡು ಡಾಗೆ ಉ ಸೇರಿಕೊಂಡಿದೆ, ನೋಡುತ್ತೇವೆ, ಉತ್ತ ಬರ್ತಾ ಇದೆ. ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಅಂತ. ಮುಂದೆ ನಾವು ಭವಿಷ್ಯತ್ ಕಾಲ ಬಗ್ಗೆ ನೋಡೋಣ. ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್. ಮುಂದೆ ನಡೆಯಲಿರುವ ಕ್ರಿಯೆಯನ್ನು ತಿಳಿಸುವ ಕಾಲವನ್ನು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಮುಂದೆ ಬರುವ ಸಮಯದಲ್ಲಿ ಅಥವಾ ಕಾಲದಲ್ಲಿ ಆ ಕೆಲಸ ಪೂರ್ಣಗೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಉದಾಹರಣೆಗಳು, ನಾನು ನಾಳೆ ಪರೀಕ್ಷೆ ಬರೆಯುವೆನು, ಅವಳು ಹಾಡು ಹಾಡುವಳು, ನಾವು ಪ್ರವಾಸಕ್ಕೆ ಹೋಗುವೆವು. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಬಂದು ವ. ಇಲ್ಲಿ ವ ಬಳಕೆಯಾಗಿದೆ ನೋಡಿ. ನಾನು ನಾಳೆ ಪರೀಕ್ಷೆ ಬರೆಯುವೆನು, ವ ಇದೆಯಾ ಮುಂದೆ. ಅವಳು ಹಾಡು ಆಡುವಳು, ಹಾಡುವಳು, ವ ಇದೆ ತಾನೆ. ನೆಕ್ಸ್ಟ್, ನಾವು ಪ್ರವಾಸಕ್ಕೆ ಹೋಗುವೆವು, ಹೋಗುವೆವು,
ವ ಇದೆ. ಇದು ಭವಿಷ್ಯತ್ ಕಾಲದ ಉದಾಹರಣೆ ಆಗುತ್ತೆ. ಈಗ ನಾವು ಕೆಲವು ಪ್ರಶ್ನೆಗಳನ್ನು ಉತ್ತರಿಸೋಣ. ಕಾಲ ಬದಲಾಯಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಭೂತಕಾಲದಿಂದ ವರ್ತಮಾನ ಕಾಲಕ್ಕೆ ಬದಲಾಯಿಸಿ ಅಥವಾ ಈ ಕೆಳಗಿನ ವಾಕ್ಯವನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಅಂತ ಅವರು ನಿಮಗೆ ಕೊಡ್ಬೋದು. ಅವಳು ಶಾಲೆಗೆ ಹೋದಳು, ಇದು ಭೂತಕಾಲದಲ್ಲಿದೆ. ಅದನ್ನು ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸಬೇಕು. ಏನಾಗುತ್ತೆ? ಅವಳು ಶಾಲೆಗೆ ಹೋದಳು, ದ ಇದೆ. ದ ಇದ್ದರೆ ಅದು ಭೂತಕಾಲ ಆಯಿತು. ಉತ್ತರ ಏನು ಬರುತ್ತೆ? ಅವಳು ಶಾಲೆಗೆ ಹೋಗುತ್ತಾಳೆ. ಉತ್ತ ಉಪಯೋಗಿಸ್ಬೇಕು. ಇಲ್ಲಿ ನೀವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ವಾಕ್ಯನ ನೋಡ್ಕೊಳ್ಳಿ. ಅವಳು ಶಾಲೆಗೆ ಹೋದಳು ಅನ್ನೋದು ಕ್ರಿಯಾಪದ ಅಲ್ವಾ? ಆ ಕ್ರಿಯಾಪದ ಭೂತಕಾಲದಲ್ಲಿದೆ. ಹೋದಳು ದ ಉಪಯೋಗಿಸ್ತಿದ್ದೀವಿ. ಅದಕ್ಕೆ ನೀವೇನು ಮಾಡಬೇಕು? ಅವಳು ಶಾಲೆಗೆ ಹಂಗೆ ಬರೀತೀರ. ಹೋದಳು ಅಂತ ಇರೋದನ್ನ ಹೋಗುತ್ತಾಳೆ ಅಂತ ಬರಿತೀರ. ದ ಬದಲು ಹೋಗುತ್ತಾಳೆ ಉತ್ತ ಬಳಸ್ತೀರ. ಉತ್ತನ ಚೇಂಜ್ ಮಾಡ್ತೀರಾ. ಅದೊಂದು ಚೇಂಜ್ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಭೂತಕಾಲದಿಂದ ನೀವು ವರ್ತಮಾನ ಕಾಲಕ್ಕೆ ಬರೆದಿರ್ತೀರ. ಇಲ್ಲಿ ಅವರು ಎಕ್ಸಾಮಿನಲ್ಲಿ ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಅಂತ ಏನೋ ಅವ್ರಿಗೆ ಬ್ರ್ಯಾಕೆಟಲ್ಲಿ ಕೊಟ್ಟಿರಲ್ಲ. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ ಅಷ್ಟೇ. ನೀವು ವಾಕ್ಯನ ಬದಲಾಯಿಸಬೇಕಾದ್ರೆ ಅಥವಾ ಕಾಲ ಬದಲಾಯಿಸಬೇಕಾದ್ರೆ ನೀವು ಕ್ರಿಯಾಪದನ ಬದಲಾಯಿಸಬೇಕು. ಈಗ ಎರಡನೇ ಪ್ರಶ್ನೆನ ನೋಡೋಣ. ವರ್ತಮಾನ ಕಾಲದಿಂದ ಭೂತಕಾಲಕ್ಕೆ ಬದಲಾಯಿಸಿ. ಇಲ್ಲಿ ಅವರು ಈ ಕೆಳಗಿನ ವಾಕ್ಯವನ್ನು ಭೂತಕಾಲಕ್ಕೆ ಬದಲಾಯಿಸಿ ಅಂತಲೂ ಕೊಡ್ಬೋದು. ಪ್ರಶ್ನೆ, ಅವನು ಪತ್ರ ಬರೆಯುತ್ತಾನೆ. ಇದು ಯಾವ ಕಾಲದಲ್ಲಿದೆ? ವರ್ತಮಾನ ಕಾಲ. ಬರೆಯುತ್ತಾನೆ, ಇಲ್ಲಿ ಉತ್ತ ಬಳಕೆಯಾಗಿದೆ. ಉತ್ತರ ನಾವೇನು ಬರಿಬೇಕು? ಭೂತಕಾಲದಲ್ಲಿ ಬರಿಬೇಕು. ವರ್ತಮಾನ ಕಾಲನ ಭೂತಕಾಲ ಮಾಡಬೇಕು. ಫಸ್ಟ್ ನಾವೇನು ಮಾಡಬೇಕು? ವಾಕ್ಯನ ನೋಡೋಣ. ಅವನು ಪತ್ರ ಬರೆಯುತ್ತಾನೆ, ಇದು ಕ್ವೆಶ್ಚನ್ ಅಲ್ವಾ? ಉತ್ತರ ನಾವೇನು ಬರೀಬೇಕು? ಅವನು ಪತ್ರ ಬರೆದನು. ಬರೆಯುತ್ತಾನೆ ಕ್ರಿಯಾಪದ. ನೀವು ವಾಕ್ಯನ ನೋಡ್ಬಿಟ್ಟು ಫಸ್ಟು ಕ್ರಿಯಾಪದನ ಹುಡುಕಿ. ಬರೆಯುತ್ತಾನೆ ಅನ್ನೋದು ಕ್ರಿಯಾಪದ. ಬರೆಯುತ್ತಾನೆ ಅನ್ನೋ ಕ್ರಿಯಾಪದನ ನಾವು ಏನು ಮಾಡಬೇಕು? ಬರೆದನು ಅಂತ ಮಾಡಬೇಕು. ಭೂತಕಾಲಕ್ಕೆ ನಾವು ಬದಲಾಯಿಸಬೇಕು. ಉತ್ತ ಬದಲು ನೀವು ದ ಬರಿಬೇಕು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆನ ನೋಡೋಣ. ವರ್ತಮಾನ ಕಾಲದಿಂದ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ. ಈಗ ಪ್ರಶ್ನೆನ ನೋಡೋಣ. ನಾನು ಪುಸ್ತಕ ಓದುತ್ತೇನೆ. ಇಲ್ಲಿ ಪ್ರಶ್ನೆ ವರ್ತಮಾನ ಕಾಲದಲ್ಲಿದೆ. ನಾವು ಅದನ್ನು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಬೇಕು. ನಾನು ಪುಸ್ತಕ ಓದುತ್ತೇನೆ ಉತ್ತ ಇದೆ. ಅದನ್ನು ನಾವು ವಾ ಮಾಡಬೇಕು. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ವಾ. ಸೊ ನೀವು ಕ್ವೆಶ್ಚನನ್ನು ನೋಡಬೇಕಾದ್ರೆ ಫಸ್ಟು ವಾಕ್ಯನ ನೋಡಿ. ನಾನು ಪುಸ್ತಕ ಓದುತ್ತೇನೆ. ಅದರಲ್ಲಿ ನೀವು ಕ್ರಿಯಾಪದ ಹುಡುಕ್ಬೇಕು. ಫಸ್ಟು ಕ್ರಿಯಾಪದ ಯಾವುದು? ಓದುತ್ತೇನೆ ಅನ್ನೋದು ಕ್ರಿಯಾಪದ. ಓದುತ್ತೇನೆ ಇಲ್ಲಿ ಉತ್ತ ಸೇರಿಕೊಂಡಿದೆ. ಆಯಿತಾ? ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲದಿದೆ. ಅದನ್ನು ನಾವು ವಾಗೆ ಬದಲಾಯಿಸಬೇಕು. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯಗೆ ಬದಲಾಯಿಸಬೇಕು. ಸೊ ನೀವು ಆ ಕ್ರಿಯಾಪದನ ಓದುತ್ತೇನೆ ಅನ್ನೋದನ್ನ ಓದುವೆನು ಅಂತ ಮಾಡ್ತೀರಾ. ಸೊ ನಾನು ಪುಸ್ತಕ ಅನ್ನೋದು ಹಂಗೆ ಇರುತ್ತೆ. ನಾನು ಪುಸ್ತಕ ಓದುವೆನು ಅಂತ ಉತ್ತರ ಆಗುತ್ತೆ. ಪ್ರಶ್ನೆ ನಾನು ಪುಸ್ತಕ ಓದುತ್ತೇನೆ ಇರೋದು ನಾನು ಪುಸ್ತಕ ಓದುವೆನು ಆಗುತ್ತೆ. ಈಗ 4ನೇ ಪ್ರಶ್ನೆ ನೋಡೋಣ. ಭವಿಷ್ಯತ್ ಕಾಲದಿಂದ ವರ್ತಮಾನ ಕಾಲಕ್ಕೆ ಬದಲಾಯಿಸಿ. ಪ್ರಶ್ನೆ ನಾನು ನಾಳೆ ಶಾಲೆಗೆ ಹೋಗುವೆನು. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ವಾ. ಸೊ ನೀವು ಕ್ವೆಶ್ಚನ್ ನೋಡ್ತೀರಾ. ಫಸ್ಟು ಕ್ವೆಶ್ಚನಲ್ಲಿರೋ ವಾಕ್ಯ ನೋಡಿ. ನಾನು ನಾಳೆ ಶಾಲೆಗೆ ಹೋಗುವೆನು. ವಾ ಅನ್ನೋದು ಇಡೀ ಕಾಲಸೂಚಕ ಪ್ರತ್ಯಯ ಭವಿಷ್ಯತ್ ಕಾಲದಿದೆ. ಆಯಿತಾ? ಕ್ರಿಯಾಪದನ ಹುಡುಕಿ ಫಸ್ಟು. ಕ್ರಿಯಾಪದ ಯಾವುದು? ಹೋಗುವೆನು ಕ್ರಿಯಾಪದ. ಅದನ್ನು ನಾವೇನು ಬದಲಾಯಿಸಬೇಕು? ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತಾಗೆ ಕನ್ವರ್ಟ್ ಮಾಡಬೇಕು ಅಲ್ವಾ? ನಾನು ನಾಳೆ ಶಾಲೆಗೆ ಹೋಗುವೆನು ಅನ್ನೋದು ನಾನು ಶಾಲೆಗೆ ಹೋಗುತ್ತೇನೆ. ವರ್ತಮಾನ ಕಾಲದಲ್ಲಿ ನೀವು ನಾಳೆ ಅಂತ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಅದು ಈಗ ನಡೆಯೋ ಕೆಲಸ ಅಲ್ವಾ? ಅದಕ್ಕೆ ನಾನು ಶಾಲೆಗೆ ಹೋಗುತ್ತೇನೆ. ಈಗ ನಾನು ಶಾಲೆಗೆ ಹೋಗ್ತಿದ್ದೀನಿ ಅನ್ನೋದನ್ನ ನಾನು ಶಾಲೆಗೆ ಹೋಗುತ್ತೇನೆ ಅಂತ ನೀವು ಬರಿತೀರಾ. ಈಗ 5ನೇ ಪ್ರಶ್ನೆ ನೋಡೋಣ. ಭೂತಕಾಲದಿಂದ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ. ಪ್ರಶ್ನೆ ಅವನು ಕೆಲಸವನ್ನು ಪೂರ್ಣಗೊಳಿಸಿದನು. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ದ. ವರ್ತಮಾನ ಕಾಲದು ಉತ್ತ ಅಲ್ವಾ? ಇಲ್ಲಿ ನಾವು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಬೇಕು. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ವಾ. ಸೊ ಪೂರ್ಣಗೊಳಿಸಿದನು ಎನ್ನೋ ಕ್ರಿಯಾಪದವನ್ನು ನಾವು ಪೂರ್ಣಗೊಳಿಸುವನು ಅಂತ ಮಾಡಬೇಕು. ಅವನು ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಫಸ್ಟ್ ವಾಕ್ಯ ನೋಡ್ತೀರಾ. ಅದರಲ್ಲಿರುವ ಕ್ರಿಯಾಪದ ಯಾವುದು? ಪೂರ್ಣಗೊಳಿಸಿದನು. ಪೂರ್ಣಗೊಳಿಸಿದನು ಅನ್ನ ನಾವು ಪೂರ್ಣಗೊಳಿಸುವನು ಅಂತ ಮಾಡಬೇಕು. ದ ಕಾಲಸೂಚಕ ಪ್ರತ್ಯಯ ಅಂದರೆ ಭೂತಕಾಲದಿಂದ ಭವಿಷ್ಯತ್ ಕಾಲದ ವಾಗೆ ನಾವು ಬದಲಾಯಿಸಬೇಕು.
ಈ ವಾಕ್ಯವು ಯಾವ ಕಾಲದಲ್ಲಿದೆ ಎಂದು ಗುರುತಿಸಿ. ಮೊದಲನೇ ಪ್ರಶ್ನೆ, ಅವರು ಕ್ರಿಕೆಟ್ ಆಡುವರು. ಇಲ್ಲಿ ಕ್ರಿಯಾಪದ ಯಾವುದು? ಫಸ್ಟ್ ವಾಕ್ಯ ನೋಡಿ. ಅವರು ಕ್ರಿಕೆಟ್ ಆಡುವರು. ಇಲ್ಲಿ ಕ್ರಿಯಾಪದ ಯಾವುದು? ಆಡುವರು. ಇದರಲ್ಲಿ ಯಾವ ಪ್ರತ್ಯಯ ಇದೆ? ವಾ ಇದೆ. ವಾ ಬಂದರೆ ಏನು? ಭವಿಷ್ಯತ್ ಕಾಲ ಆಗುತ್ತೆ. ಆದ್ದರಿಂದ ನೀವು ಭವಿಷ್ಯತ್ ಕಾಲ ಅಂತ ಉತ್ತರ ಬರೀಬೇಕು. ಮುಂದಿನ ಪ್ರಶ್ನೆ, ಅವಳು ಹಾಡು ಹಾಡುತ್ತಾಳೆ. ವಾಕ್ಯ ನೋಡಿ. ಅವಳು ಹಾಡು ಹಾಡುತ್ತಾಳೆ. ಇದರಲ್ಲಿ ಕ್ರಿಯಾಪದ ಯಾವುದು? ಹಾಡುತ್ತಾಳೆ. ಆಯಿತಾ? ಇದನ್ನು ನಾವು ಹುಡುಕಬೇಕು. ಇಲ್ಲಿ ಯಾವ ಪ್ರತ್ಯಯ ಉಪಯೋಗ ಬಳಸಿದ್ದಾರೆ ಅಂತ. ಆಡುತ್ತಾಳೆ. ಉತ್ತ ಇದೆ. ಉತ್ತ ಇದ್ದರೆ ಯಾವುದು? ವರ್ತಮಾನ ಕಾಲ. ಮುಂದಿನ ಪ್ರಶ್ನೆ, ಅವರು ಫುಟ್ಬಾಲ್ ಆಡಿದರು. ಅವರು ಫುಟ್ಬಾಲ್ ಆಡಿದರು ಅನ್ನೋದು ವಾಕ್ಯ. ಇದರಲ್ಲಿ ಕ್ರಿಯಾಪದ ಯಾವುದು? ಆಡಿದರು. ಆಡಿದರು ಅಲ್ಲಿ ದ ಕಾಲಸೂಚಕ ಪ್ರತ್ಯಯ. ದ ಯಾವ ಕಾಲಸೂಚಕ ಪ್ರತ್ಯಯ? ಭೂತಕಾಲ. ಆದ್ದರಿಂದ ನೀವು ಭೂತಕಾಲ ಅಂತ ಬರಿತೀರಾ. ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಪ್ರಶ್ನೆ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ. ಮುಂದಿನ ಪ್ರಶ್ನೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ಭೂತಕಾಲ. ಅವಾಗೆ ಹೇಳ್ಕೊಟ್ಟಿದ್ದೀನಲ್ಲ, ನೆನಪಿಸ್ಕೊಳ್ಳಿ. ದ. ಅದಕ್ಕೆ ನೀವು ದ ಅಂತ ಬರಿತೀರಾ. ಸ್ಥಳದಲ್ಲಿ, ಬಿಟ್ಟ ಸ್ಥಳದಲ್ಲಿ ನೀವು ದ ಅಂತ ಬರಿತೀರಾ. ಇಲ್ಲಿಗೆ ನಿಮಗೆ ಕಾಲರೂಪಗಳಲ್ಲಿ ನಿಮಗೆ ಬರಬಹುದಾದಂತಹ ಪ್ರಶ್ನೆಗಳನ್ನು ವಿವರಿಸಿದ್ದೀನಿ ಮತ್ತು ಎಲ್ಲ ಕಾಲಗಳನ್ನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ನಿಮಗೆ ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂಬರುವ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.